ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮಾ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ಶ್ರೀರ್ಯತ್ರ ರೂಪಿಣ್ಯುರ್ಗಾಯ ಪಾತಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ಚಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ सूत्रम महानुच्युरुदेह गीतः संसार आधावति कालतंत्रः महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते अपि पादं पठेन् नित्यं न च निर्भारतो भवेत्। श्री गुरुभ्यो नमः। महाभारतस्य आश्वमेधिके पर्वणि अयम् 19 19नेय भाग। तत्र अद्य केषुचित् पाठेषु 23 अध्यायः, अपरेषु केषुचित् 22 केषुचित् पाठेषु 21तमः अध्यायः प्रवर्तते। ಅನೇಕ ಪಾಠಗಳಿಗನುಸಾರವಾಗಿ ನಾವು ನೋಡ್ತಿರುವ ಪಾಠಗಳಿಗನುಸಾರವಾಗಿ ಕೆಲವು ಕಡೆ ಇದು 23, ಕೆಲವು ಕಡೆ 22, ಕೆಲವು ಕಡೆ 21ನೇ ಅಧ್ಯಾಯ. ಭಗವಂತ ಹೇಳಿದಂಥ ಅನುಗೀತ ಇದು. ಅದರಲ್ಲಿ ಮುಂದುವರೆದಂಥ ಭಾಗವನ್ನ ನಾವೀಗ ನೋಡ್ತಾ ಇದ್ದೀವಿ. ಇಬ್ಬರು ದಂಪತಿಗಳ ನಡುವೆ ನಡೆದಂಥ ಒಂದು ತಾತ್ವಿಕ ಸಂವಾದ ಈಗ ನಡೆದಿರುವಂಥದ್ದು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ನಿಬೋಧ ದಶಶ್ರೋತॄಣಾಂ ವಿಧಾನಂ ಅಥ ಯಾದೃಶಂ. ಆ ಬ್ರಾಹ್ಮಣ ತನ್ನ ಪತ್ನಿಗೆ ಈ ಮುಂದಿನಂತೆ ಹೇಳ್ತಾ ಇದ್ದಾನೆ. ಒಂದು ಪ್ರಾಚೀನ ಕಾಲದ ಕಥಾನಕವನ್ನ ನಾನು ನಿನಗೆ ಹೇಳುವವನಿದ್ದೇನೆ. ಇದರಲ್ಲಿ ಒಂದು ಯಜ್ಞದ ಕುರಿತಾದಂತಹ ವರ್ಣನ ಇದೆ. 10 ಜನ ಶ್ರೋತೃಗಳು ಸೇರಿ ಮಾಡಿದಂತಹ ಒಂದು ಯಜ್ಞ. ಆ ಯಜ್ಞದ ವರ್ಣನವನ್ನ ಇಲ್ಲಿ ಮಾಡ್ತಾರೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡುವಂತಹ ಯಜ್ಞಕ್ಕಿಂತ ತುಂಬಾ ವಿಶಿಷ್ಟವಾದಂತಹ ಒಂದು ಯಜ್ಞ ಇದು. ಇದ್ರ ಬಗ್ಗೆ ಕೇಳು. ಶ್ರೋತ್ರಂ ತ್ವಕ್ ಚಕ್ಷುಷಿ ಜಿಹ್ವಾ ನಾಸಿಕಾ ಚರಣೌ ಕರೌ ಉಪಸ್ಥಂ ಪಾಯುರಿತಿವ ಹೋತೃಣಿ ದಶಭಾಮಿನಿ. 10 ಇಂದ್ರಿಯ ದ್ವಾರಗಳು. ಕಿವಿ, ಚರ್ಮ, ಕಣ್ಣುಗಳು, ನಾಲಿಗೆ, ಮೂಗು ಇವಿಷ್ಟು ಜ್ಞಾನೇಂದ್ರಿಯಗಳು. 2 ಕಾಲುಗಳು, ಕೈಗಳು, ಜನನೇಂದ್ರಿಯ, ಪಾಯು ಮತ್ತು ಉಪಸ್ಥೇಂದ್ರಿಯಗಳು ಇವಿಷ್ಟು ಒಟ್ಟು ಇಂದ್ರಿಯಗಳು. ಇವು 10 ಇಂದ್ರಿಯಗಳು ಅಂತ. 10 ಇಂದ್ರಿಯಗಳು ಇವರೇ ಹೋತೃಗಳು, ಹೋಮ ಮಾಡುವಂಥವ್ರು. ಅವರ ಬಗ್ಗೆ ನಾನೀಗ ಹೇಳುವವನಿದ್ದೇನೆ ಅಂತ ಆ ಬ್ರಾಹ್ಮಣ ಹೇಳಲಿಕ್ಕೆ ತೊಡಗಿದ್ದಾನೆ. ಇವನ್ನ ನಾವು ಲೆಕ್ಕ ಹಾಕಿ ನೋಡಿದ್ರೆ 10 ಆಗೋದಿಲ್ಲ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಇಷ್ಟ ಆದ್ರೆ ಒಟ್ಟಾರೆ 10 ಆಗಬಹುದು. ಕಿವಿ 1, ಚರ್ಮ ಅಂದ್ರೆ ತ್ವಗಿಂದ್ರಿಯ 1, ಕಣ್ಗಳು 3, ಮತ್ತೆ ನಾಲಿಗೆ ಅಂದರೆ ರಸನೇಂದ್ರಿಯ, ಮತ್ತೆ ಘ್ರಾಣೇಂದ್ರಿಯ ಇವಿಷ್ಟು ಜ್ಞಾನೇಂದ್ರಿಯಗಳಾದವು. ಇನ್ನು ಪಾಣಿ ಪಾದಗಳು 6, 7 ಆಯಿತು. ಮತ್ತೆ ಪಾಯು ಉಪಸ್ಥ 9 ಆದವು. 10 ಆಗೋದಿಲ್ಲ. ಅದಕ್ಕಾಗಿ ನಾವೇ ಅದನ್ನ 10 ಅಂತ ಲೆಕ್ಕ ಮಾಡಬೇಕಾದ್ರೆ ನಾಲಿಗೆ ಅಂತ ಏನಿದೆಯಲ್ಲ ಅದನ್ನ 2 ಬಾರಿ ಪರಿಗಣನೆ ಮಾಡಬೇಕು. ವಸ್ತುತಃ ಈ ರಸನೇಂದ್ರಿಯ ಅನ್ನುವುದು ಒಂದು ಜ್ಞಾನೇಂದ್ರಿಯ. ಮತ್ತೆ
ಆ ರಸನೇಂದ್ರಿಯ ಯಾವ ನಾಲಿಗೆಯಲ್ಲಿ ಇದೆಯೋ ಆ ನಾಲಿಗೆ ಒಂದು ವಾಕ್ ಅನ್ನುವಂತಹ ಇಂದ್ರಿಯವಾಗಿ ಅದು ಕರ್ಮೇಂದ್ರಿಯ ಆಗಿ ಕೂಡ ಪರಿಗಣಿತ ಆಗಿದೆ. ಹೀಗೆ ಬಂದಿರುವುದರಿಂದ ಅಲ್ಲೇನು ಜಿಹ್ವಾ ಅಂತ ಶಬ್ದ ಬಂದಿದೆ, ಆ ಜಿಹ್ವಾ ಅನ್ನುವುದನ್ನೇ 2 ಬಾರಿ ಪರಿಗಣನೆ ಮಾಡಬೇಕು. ಆ ಜಿಹ್ವಾದ ತುದಿಯಲ್ಲಿರುವಂತಹ ಅಥವಾ ಜಿಹ್ವಾದ ಒಂದು ಸೂಕ್ಷ್ಮ ಭಾಗವಾದಂತಹ ರಸನೇಂದ್ರಿಯ ಅದು ಜ್ಞಾನೇಂದ್ರಿಯವಾಗಿ ಪರಿಗಣಿತ ಆಗಿದೆ. ಇಡೀ ಜಿಹ್ವಾ ಇಂದ್ರಿಯ ನಾಲಿಗೆ ಇಲ್ಲದೆ ಇದ್ರೆ ನಮಗೆ ಮಾತಾಡ್ಲಿಕ್ಕೆ ಬರೋದೇ ಇಲ್ಲ, ಆದ್ರಿಂದ ಅದನ್ನು ವಾಗೀಂದ್ರಿಯ ಅಂತ ಪರಿಗಣನೆ ಮಾಡ್ತಾರೆ. ಹೀಗೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಹೀಗೆ ಪರಿಗಣನೆ ಮಾಡಿದ್ರೆ ಒಟ್ಟು 10 ಇಂದ್ರಿಯಗಳೇ ಆಗ್ತವೆ. ಈ 10 ಇಂದ್ರಿಯಗಳೇ 10 ಜನ ಹೋತ್ರಗಳು. ಇವರು ಹೋಮ ಮಾಡುವುದೇನನ್ನ? ಶಬ್ದಸ್ಪರ್ಶೌ ರೂಪರಸೌ ಗಂಧೋ ವಾಕ್ಯಂ ಕ್ರಿಯಾಗತಿ ರೇತೋ ಮೂತ್ರ ಪುರೀಷಾಣ ತ್ಯಾಗೋ ದಶ ಹವೀಂಶ. ಇದಕ್ಕೆ ಇವರು ಏನನ್ನು ಹೋಮ ಮಾಡ್ತಾರೆ? ಹೋಮ ಮಾಡುವುದನ್ನು ಅಲ್ಲೇ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಶ್ರೋತ್ರೇಂದ್ರಿಯ ಶಬ್ದವನ್ನು ಕೇಳ್ತದೆ. ಅದಾದ ಬಳಿಕ ಬರುವಂತಹ ತ್ವಕ್, ಅದು ತ್ವಗಿಂದ್ರಿಯ ಸ್ಪರ್ಶವನ್ನು ಗ್ರಹಣ ಮಾಡ್ತದೆ. ಆ ಸ್ಪರ್ಶವನ್ನೇ ಅದು ಹೋಮ ಮಾಡ್ತದೆ. ಇದೇ ಒಂದು ಹವಿಸ್ಸು. ಆ ಸ್ಪರ್ಶವನ್ನ ಪರಮಾತ್ಮನ ಪ್ರೀತ್ಯರ್ಥವಾಗಿ ಗ್ರಹಣ ಮಾಡ್ತದೆ. ಶಬ್ದವನ್ನ ಪರಮಾತ್ಮನ ಪ್ರೀತ್ಯರ್ಥವಾಗಿ ಗ್ರಹಣ ಮಾಡ್ತದೆ ಶ್ರೋತ್ರೇಂದ್ರಿಯ. ಚಕ್ಷುರಿಂದ್ರಿಯ ಪರಮಾತ್ಮನ ಪ್ರೀತ್ಯರ್ಥವಾಗಿ ರೂಪವನ್ನು ಗ್ರಹಣ ಮಾಡ್ತದೆ. ಹಾಗೆ ರಸನೇಂದ್ರಿಯ ರಸವನ್ನು ಗ್ರಹಣ ಮಾಡ್ತದೆ. ಘ್ರಾಣೇಂದ್ರಿಯ ಗಂಧವನ್ನು ಗ್ರಹಣ ಮಾಡ್ತದೆ. ಇಲ್ಲಿ ನಾವು ಹವಿಸ್ಸನ್ನು ಅಗ್ನಿಕುಂಡದಲ್ಲಿ ಹಾಕ್ತೇವೆ, ಆಗ ಹವಿಸ್ಸು ಸುಟ್ಟು ಹೋಗ್ತದೆ. ಆಗ ಅದನ್ನೊಂದು ಯಜ್ಞ ಅಂತ ಕರೆಸ್ಕೋತೇವೆ, ಅದೊಂದು ಕರೆಸ್ಕೊಂಡಿರ್ತದೆ. ಈಗ ಗ್ರಹಣ ಮಾಡುವುದಿಲ್ಲಿದೆ. ಶ್ರೋತ್ರೇಂದ್ರಿಯ ಶಬ್ದವನ್ನು ಗ್ರಹಣ ಮಾಡಿತು, ತ್ವಗಿಂದ್ರಿಯ ಸ್ಪರ್ಶವನ್ನ ಗ್ರಹಣ ಮಾಡಿತು, ಹೊರತು ತ್ಯಾಗ ಮಾಡಿದ್ದೇನೂ ಇಲ್ವಲ್ಲ. ಇಲ್ಲಿ ಅಗ್ನಿಯಲ್ಲಿ ಹಾಕಬೇಕು, ಹಾಕಿದಾಗ ಅದು ಹೋಮ ಆಗೋದು. ಇಲ್ಲದೆ ಹೋದ್ರೆ ಹೋಮ ಆಗುವುದು ಹೇಗೆ ಅಂತೊಂದು ಜಿಜ್ಞಾಸೆ ನಮಗೆ ಬರ್ತದೆ. ಅದಕ್ಕೆ ಭಗವದ್ಗೀತೆಯ 4ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ ಅಂತ ಒಂದು ಮಾತಿದೆ. ಕೆಲವರು ಜ್ಞಾನಿಗಳು ಈ ಶಬ್ದಾದಿ ಪದಾರ್ಥಗಳೇನಿವೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದವುಗಳು, ಇವೆಲ್ಲ ಭಗವಂತನ ಅಧೀನ ಅಂತ ಚಿಂತನೆ ಮಾಡ್ತಾರೆ. ಆದ್ರಿಂದ ಅಭಿಮಾನವನ್ನು ತೊರೆದು ಇಂದ್ರಿಯ ಅನ್ನುವ ಅಗ್ನಿಯಲ್ಲಿ ಅದನ್ನು ಹೋಮ ಮಾಡ್ತಾರೆ. ಇಂದ್ರಿಯದ ಮೂಲಕ ಶಬ್ದ ಸ್ಪರ್ಶಾದಿಗಳನ್ನು ಗ್ರಹಿಸುವುದೇನಿದೆ, ಅದನ್ನು ಅನುಭವಿಸುವುದೇನಿದೆ, ಅದು ಹೋಮ ಇದ್ದಂತೆ. ಇಲ್ಲಿ ಇದೆಲ್ಲವೂ ಭಗವಂತನ ಅಧೀನ ಅಂತ ಅವರು ತಿಳಿದಿರುವುದರಿಂದ, ತಮ್ಮ ಅಹಂಕಾರ ಮಮಕಾರಗಳನ್ನು ಅವರು ಪರಿತ್ಯಜಿಸಿರುವುದರಿಂದ ಅದೇ ಒಂದು ಅಗ್ನಿಯಲ್ಲಿ ಹೋಮ ಮಾಡಿದಂತಾಯ್ತು. ನಾವು ಅಗ್ನಿಯಲ್ಲಿ ಹವಿಸನ್ನು ಹಾಕ್ತೇವೆ, ಇದಂ ನ ಮಮ ಅಂತ. ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ, ಅಗ್ನೇಯ ಸ್ವಾಹ ಅಗ್ನೇಯ ಇದನ್ನ ಮಮ ಅಂತ ಆಹುತಿ ಹಾಕ್ತೇವೆ. ಅದರಂತೆ ಇವರು ಕೂಡ ಆ ವಿಷಯವನ್ನು ಗ್ರಹಿಸುವಾಗ, ವಿಷಯವನ್ನು ಗ್ರಹಿಸಿ ಅನುಭವಿಸುತ್ತಿದ್ದಾರೆ, ಆನಂದಿಸುತ್ತಿದ್ದಾರೆ. ಕದಾಚಿತ್ ದುಃಖವೂ ಅವ್ರಿಗೆ ಆಗಬಹುದು. ಆದರೆ ಈ ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದಾನೆ, ವಿಷಯಗಳಲ್ಲಿ ಪರಮಾತ್ಮ ಇದ್ದಾನೆ, ಅನುಭವಿಸುವಂತಹ ನನ್ನಲ್ಲಿ ಪರಮಾತ್ಮ ಇದ್ದಾನೆ. ಆದ್ರಿಂದ ಇಲ್ಲಿ ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಂತ ಭಗವದ್ಗೀತಾನಿ ಮತ್ತೊಂದು ಕಡೆ ಹೇಳುವಂತೆ, ನಮ್ಮ ಕರ್ಮ ಏನೋ ನಡೆದಿದೆ, ಆದ್ರೆ ಆ ಕರ್ಮ ನಡೆದಿರುವಾಗಲೇ ನಮ್ಮ ಸ್ವಾತಂತ್ರ್ಯ ಅಲ್ಲಿ ಏನೂ ಇಲ್ಲ ಅಂತ ಅವರು ಪರಿಗಣಿಸಿರುವುದರಿಂದ, ತಮ್ಮ ಕರ್ತೃತ್ವವನ್ನು ಅವರು ಪರಿತ್ಯಾಗ ಮಾಡಿರುವುದರಿಂದ ಆ ಅಗ್ನಿಗಳಲ್ಲಿ ಇವೆಲ್ಲವನ್ನು ಕೂಡ ತ್ಯಾಗ ಮಾಡಿದಂತಾಗ್ತದೆ. ಆದ್ರಿಂದ ಅದು ಹೋಮ ಅಂತ ಕರೆಸ್ಕೊಂಡಿದೆ. ಹೀಗೆ ಇಂದ್ರಿಯ ಅನ್ನುವುದೇ ಒಂದು ಅಗ್ನಿ. ಇಂದ್ರಿಯದಲ್ಲಿರುವಂತಹ ಪರಮಾತ್ಮ ಏನಿದ್ದಾನೆ ಅವನೇ ಒಂದು ಅಗ್ನಿ. ಆ ಅಗ್ನಿಗೆ ಇದೆಲ್ಲವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ ಅವರು. ಆದ್ರಿಂದ ಇದು ಹೋಮ ಅಂತ ಕರೆಸ್ಕೊಂಡಿದೆ. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವಿಷ್ಟು ಆ ಹವಿಸ್ಸುಗಳು, 5 ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಹವಿಸ್ಸುಗಳು. ಮುಂದೆ ಮಾತನಾಡುವ ಕ್ರಿಯಾ, ವಾಕ್ಯಂ ಕ್ರಿಯಾ ಗತಿ ರೇತೋ ಮೂತ ಪುರೀಷಾಣಂ ತ್ಯಾಗ ದಶ ಹವೀಂಸಿ ಚ. ವಾಕ್ಯ ಅಂದ್ರೆ ಇದು ವಾಗೀಂದ್ರಿಯದ, ಕರ್ಮೇಂದ್ರಿಯಗಳಲ್ಲಿ ಒಂದಾದಂತಹ ವಾಗೀಂದ್ರಿಯದ ಕಾರ್ಯ ಇದು. ಮುಂದೆ ಕ್ರಿಯಾ ಅನ್ನುವುದು
ಪಾಣೀಂದ್ರಿಯದ ಕೆಲಸ, ಗತಿ ಎನ್ನುವುದು ಪಾದೇಂದ್ರಿಯದ ಕೆಲಸ, ಮುಂದೆ ರೇತಸ್ಸಿನ ತ್ಯಾಗ ಅಂತನ್ನುವುದು ಮತ್ತೆ ಮೂತ್ರದ ತ್ಯಾಗ ಅಂತನ್ನುವುದು ಉಪಸ್ಥೇಂದ್ರಿಯದ ಕೆಲಸ, ಪುರುಷದ ತ್ಯಾಗ ಅನ್ನುವುದು ಈ ಪಾಯು ಇಂದ್ರಿಯದ ಕೆಲಸ. ಹೀಗೆ ಇವೆಲ್ಲವನ್ನೂ ತ್ಯಾಗ ಮಾಡುವುದು ಕೂಡ ಒಂದು ಯಜ್ಞ ಅಂತಾನೆ ಅವರು ಭಾವಿಸಿದ್ದಾರೆ. ತ್ಯಾಗೋ ದಶ ಹವಿಂಶಿಚ. ಹೀಗೆ ಇವುಗಳನ್ನು ತ್ಯಾಗ ಮಾಡುವುದೇ, ಅವುಗಳನ್ನು ತ್ಯಾಗ ಮಾಡುವುದು ಅಂದ್ರೆ ಭಗವಂತನ ಅಧೀನ ಇವು, ಇದೆಲ್ಲವೂ ಭಗವಂತನ ಪೂಜಾ ಅಂತ ತಿಳ್ಕೊಳ್ಳುವುದೇ ಅವರ ಯಜ್ಞ ಆಗಿದೆ. ದಿಶೋ ವಾಯು ರವಿಶ್ಚಂದ್ರ ಪೃಥ್ವಿ ಅಗ್ನಿ ವಿಷ್ಣುರೇವಚ ಇಂದ್ರ ಪ್ರಜಾಪತಿ ಮಿತ್ರಂ ಅಗ್ನಯೋ ದಶಭಾಮಿನಿ ಅಂತ 10 ಅಗ್ನಿಗಳ ಬಗ್ಗೆ ಈ ಮುಂದೆ ವರ್ಣನೆ ಮಾಡ್ತಾರೆ. ನಮಗೆ ಸಾಮಾನ್ಯವಾಗಿ ದಕ್ಷಿಣಾಗ್ನಿ ಮತ್ತೆ ಆಹವನೀಯ ಅಗ್ನಿ, ಗಾರ್ಹಪತ್ಯಾಗ್ನಿ ಅಂತ 3 ಅಗ್ನಿಗಳ ಬಗ್ಗೆ ಕೇಳಿ ಗೊತ್ತಿದೆ. ಅದಲ್ಲದೆ ಸಭ್ಯ ಅಗ್ನಿ ಮತ್ತು ಆವಸಥ್ಯ ಅಗ್ನಿ ಅಂತ ಮತ್ತೂ 2 ಅಗ್ನಿಗಳು ಸೇರಿದ್ರೆ 5 ಅಗ್ನಿಗಳಾಗ್ತವೆ. ಅವೆಲ್ಲವೂ ಆ 5 ಕೂಡ ವಾಸ್ತವಿಕವಾಗಿ ಅಗ್ನಿಗಳೇ, ಬೆಂಕಿಗಳೇ ಅವು. ಅದಲ್ಲದೆ ಬೆಂಕಿ ಅಲ್ಲದೇನೆ ಅಗ್ನಿ ಅಂತ ಕರೆಸ್ಕೊಂಡಿರುವಂಥವು ಈ 10 ದಿಕ್ಕುಗಳು. ಮತ್ತೆ ವಾಯು, ಸೂರ್ಯ, ಚಂದ್ರ, ಪೃಥ್ವಿ ಇತ್ಯಾದಿ ಇವೆಲ್ಲವೂ ಕೂಡ ನಮಗೆ ಉಳಿದಿದ್ದೆಲ್ಲವೂ ಗೊತ್ತಾಗ್ಬಿಡ್ತದೆ. ಅಗ್ನಿ, ವಿಷ್ಣು, ಇಂದ್ರ, ಮಿತ್ರ ಇತ್ಯಾದಿ ಎಲ್ಲವೂ ಗೊತ್ತಾಗ್ತದೆ. ಮಿತ್ರ ಅನ್ನೋನು ಕೂಡ ದ್ವಾದಶಾದಿತ್ಯರಲ್ಲಿ ಒಬ್ಬ. ಪ್ರಜಾಪತಿ ಎಂಬ ಶಬ್ದದಿಂದ ಇಲ್ಲಿ ಚತುರ್ಮುಖನನ್ನು ತಗೊಳ್ಬೇಕು ಅಂತ ನಂದೊಂದು ಆಲೋಚನೆ. ಅದನ್ನು ಬಿಟ್ರೆ ಪ್ರಜಾಪತಿ ಅಂತ ಶಬ್ದವನ್ನೇ ಅನುವಾದ ಮಾಡಿದ್ದಾರೆ ಉಳಿದವರೆಲ್ಲರೂ ಕೂಡ, ಅದಕ್ಕೇನಂತ ಅರ್ಥ ಹೇಳಿಲ್ಲ. ವಿಷ್ಣು ಆದ ಬಳಿಕ ಚತುರ್ಮುಖ ಬ್ರಹ್ಮ, ಅವನ ಬಳಿಕ ಇಂದ್ರ ಇದ್ದಾನೆ, ಅವನ ಬಳಿಕ ಅಗ್ನಿ ಇದ್ದಾನೆ, ಮತ್ತೆ ಮಿತ್ರ ಅನ್ನುವಂಥ ಆದಿತ್ಯನೂ ಒಬ್ಬ ಇದ್ದಾನೆ. ದಿಕ್ಕುಗಳಿವೆ. ವಾಯು, ವಾಯು ಅಂದ್ರೆ ಇಲ್ಲಿ ಪ್ರವಾಹ ವಾಯುವನ್ನು ತಗೊಳ್ಬಹುದು, ಹಾಗೆ ಮುಖ್ಯ ಪ್ರಾಣನನ್ನು ತಗೊಳ್ಬಹುದು. ಸೂರ್ಯ, ಚಂದ್ರ, ಪೃಥ್ವಿ ಇವರಿಷ್ಟು ಜನ ಒಟ್ಟು 10 ಅಗ್ನಿಗಳು. ದಶೇಂದ್ರಿಯಾಣಿ ಹೋತೃಣಿ ಹವಿಂಶಿ ದಶಭಾಮಿನಿ ವಿಷಯಾನಾಮ ಸಮಿಧ ಹೂಯಂತೇತು ದಶಾಗ್ನಿಷು. 10 ಅಗ್ನಿಗಳಲ್ಲಿ ಇದೊಂದು ಹೋಮ ನಡೆದಿರ್ತದೆ. ಈ 10 ಜನ ಹೋತೃಗಳು 10 ಅಗ್ನಿಗಳಲ್ಲಿ ಶಬ್ದ ಮೊದಲಾದಂತಹ 10 ಹವಿಸ್ಸುಗಳನ್ನ ಹೋಮ ಮಾಡ್ತಾರೆ. ನಿರಂತರವಾಗಿ ಅಂತರಂಗದಲ್ಲಿ ಒಂದು ಹೋಮ ನಡೆದೇ ಇರ್ತದೆ. ಈ ದೃಷ್ಟಿಯಿಂದ ನಾವು ಕೂಡ ಎಲ್ಲರೂ ಅಗ್ನಿಹೋತ್ರಿಗಳೇ, ಉಪಾಸನೆ ಮಾಡುವವರೇ. ನಾವು ಎಲ್ಲರೂ ಕೂಡ ಶಾಸ್ತ್ರ ಹೇಳಿದಂತೆ ಮನೆಯಲ್ಲಿ ನಿರಂತರವಾಗಿ ಅಗ್ನಿ ಸಂರಕ್ಷಣವನ್ನ ಮಾಡಬೇಕಾಗಿತ್ತು. ಆದರೆ ಅನೇಕ ಜನ ಅನೇಕ ನೆಪಗಳನ್ನೇ ಒಡ್ಡಿ ನಾವೆಲ್ಲರೂ ಕೂಡ ಆ ಅಗ್ನಿ ಸಂರಕ್ಷಣವನ್ನು ಮಾಡ್ತಾ ಇಲ್ಲ. ಆದರೆ ಈ ಒಂದು ಅಗ್ನಿ ಸಂರಕ್ಷಣ ತುಂಬಾ ಸುಂದರವಾದಂತಹ ಉಪಾಸನೆ ಇದು. ನಮ್ಮ ಸುತ್ತಮುತ್ತಲು ದಿಕ್ಕುಗಳಲ್ಲಿವೆ. ಆ ದಿಕ್ಕುಗಳಲ್ಲಿ ದಿಕ್ಕು ಅಂದ್ರೆ ಅದೊಂದು ಆಕಾಶವೇ, ಬೇರೆ ಏನಲ್ಲ. ಆ ಆಕಾಶ ಇಲ್ಲದೆ ಹೋದ್ರೆ ಅಲ್ಲೇನು ನಾವು ಯಾವ ಕಾರ್ಯವನ್ನು ಮಾಡ್ಲಿಕ್ಕಾಗೋದಿಲ್ಲ. ಮೇಲೆ ಕೆಳಗೆ ಅವೆರಡು ಸೇರಿದ್ರೆ ಸುತ್ತಮುತ್ತಲಿರುವಂತಹ 4 ದಿಕ್ಕುಗಳು, 4 ವಿದಿಕ್ಕುಗಳು, ಒಟ್ಟು 10 ದಿಕ್ಕುಗಳಾಗ್ತವೆ. ಎಲ್ಲಾ ಕೆಲಸವೂ ದಿಕ್ಕುಗಳಲ್ಲೇ ನಡೆಯಬೇಕು. ಮತ್ತೆ ವಾಯು ಎಲ್ಲಾ ಕಡೆ ಇದ್ದೇ ಇದ್ದಾನೆ, ಪ್ರಾಣ ಇದ್ದಾನೆ, ಪ್ರವಾಹ ವಾಯು ಇದ್ದಾನೆ. ಮತ್ತೆ ನಾವಿಲ್ಲಿ ಈ ವಾಯು ಎಂಬ ಶಬ್ದದಿಂದ ಕೇವಲ ಪ್ರವಾಹ ವಾಯುವನ್ನೇ ತಗೊಳ್ಬೇಕು, ಕೇವಲ ಮುಖ್ಯ ಪ್ರಾಣನನ್ನೇ ತಗೊಳ್ಬೇಕು ಅಂತಲ್ಲ, ಅಹಂ ಪ್ರಾಣನನ್ನು ಕೂಡ ತಗೊಳ್ಬಹುದು. ಅಹಂ ಪ್ರಾಣನು ಕೂಡ ಮನೋಭಿಮಾನಿ, ಈ ಶರೀರದ ಅಭಿಮಾನಿಯಾಗಿದ್ದಾನೆ. ನಮ್ಮ ಶರೀರದಿಂದ ಇವೆಲ್ಲ ಕೆಲಸಗಳು ನಡೆಯುವಾಗ ಅವನು ಕೂಡ ಅಲ್ಲಿದ್ದು ಈ ಎಲ್ಲಾ ಕಾರ್ಯಗಳನ್ನು ಮಾಡಿಸ್ತಾನೆ. ಆದ್ರಿಂದ ಶರೀರಮಾನಿಯಾದಂತಹ ಅಹಂ ಪ್ರಾಣನನ್ನು ನಾವಿಲ್ಲಿ ತಗೊಳ್ಬಹುದು ಅಂತ ನಂದೊಂದು ಆಲೋಚನೆ. ಅದಲ್ಲದೆ ಭೂತವಾಯುವಿನ ಅಭಿಮಾನಿಯಾದಂತಹ ಭೂತವಾಯು ಅಥವಾ ಸ್ಪರ್ಶದ ಅಭಿಮಾನಿಯಾದಂತಹ ಪ್ರವಾಹ, ಇವನನ್ನು ತಗೊಳ್ಬಹುದು. ಮತ್ತೆ ಇದಕ್ಕೆ ಇವರಿಬ್ಬರಿಗೂ ನಾಯಕನಾಗಿರುವಂತಹ ಮುಖ್ಯ ಪ್ರಾಣ, ಅವನೇ ದೊಡ್ಡ ವಾಯು, ಅವನನ್ನು ತಗೊಳ್ಬಹುದು. ನಾವಿದನ್ನೆಲ್ಲ ವಿಸ್ತರಿಸಿ ನೋಡುವುದಾದರೆ ಮರೀಚಿ ಎನ್ನುವಂಥ ಮತ್ತೊಬ್ಬ ಇದ್ದಾನೆ, ವಾಯುವಿನ ಮಗ, ಭೂತವಾಯುವಿನ ಅಭಿಮಾನಿ, ಅವನು ಕೂಡ ಮರೀಚಿ ಅಂತನ್ನುವನು. ಅವನನ್ನು ಸ್ವೀಕರಿಸಬಹುದು. ಇವರೆಲ್ಲರೂ ಕೂಡ ಇಲ್ಲಿ ಆ ವಾಯು ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಸೂರ್ಯ ಎಂಬ ಶಬ್ದದಿಂದ ವಾಚ್ಯನಾದಂತಹ ಸೂರ್ಯ ದೇವತಾ, ಸಂಧ್ಯಾದೇವಿಯ ಪತಿ, ಅವನ ಬಗ್ಗೆ ಅಂತೂ ಗೊತ್ತಿದ್ದೇ ಇದೆ. ನಮ್ಮ ಸುತ್ತಮುತ್ತಲು ಯಾವತ್ತೂ ವಾಯು ಇದ್ದೇ ಇರ್ತದೆ.
ನಮ್ಮ ಶರೀರಾಭಿಮಾನಿಯಾದಂತಹ ಪ್ರಾಣ ಇರ್ತಾನೆ, ಅಹಂ ಪ್ರಾಣ ಇರ್ತಾನೆ. ಭೂತವಾಯು, ನಾವು ವಾಯುವಿನ ಯಾವತ್ತೂ ಕೂಡ ನಮ್ಮ ಶ್ವಾಸೋಚ್ಛ್ವಾಸಕ್ಕೆ ಉಪಯೋಗ ಮಾಡೇ ಮಾಡ್ತೀವಿ, ಅದರಿಂದ ಅವನಿರ್ತಾನೆ. ಹಗಲು ಹೊತ್ತಿನಲ್ಲಿ ಸೂರ್ಯ ಇರ್ತಾನೆ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ಕದಾಚಿತ್ ನಮಗೆ ಕೃಷ್ಣ ಪಕ್ಷದಲ್ಲಿ ಕೆಲವು ತಿಥಿಗಳಲ್ಲಿ ಕಾಣದೆ ಹೋದರೂ ಕೂಡ ಅವನು ಇದ್ದೇ ಇರ್ತಾನೆ. ಚಂದ್ರ ಸೂರ್ಯರಿಬ್ಬರು ನಮ್ಮ ಕಣ್ಣಿನ ದೇವತೆಗಳು ಕೂಡ ಹೌದು, ಮತ್ತೆ ಚಂದ್ರ ನಮ್ಮ ಮನಸ್ಸಿನ ದೇವತೆಯು ಕೂಡ ಹೌದು. ಐತರೇಯ ಉಪನಿಷತ್ತು ಮತ್ತು ಉಪನಿಷತ್ ಭಾಷ್ಯ ಹೇಳುವಂತೆ ವಾಗಗ್ನಿ ಚಕ್ಷುರಸಾವಾದಿತ್ಯಶ್ಚಂದ್ರಮಾ ಮನಃ ದಿಶಶ್ರೋತ್ರಂ ಸಯೇತಾಂ ಪ್ರಹಿತಾಂ ಸಂಯೋಗೋಧ್ಯಾತ್ಮಂ ಇಮಾಹ ದೇವತಾಃ ಅಥವು ಅವಿರಧಿದೈವತಂ ಇತ್ಯೇತದುಕ್ತಂ ಭವತಿ. ಇದು ಐತರೇಯ ಉಪನಿಷತ್ತು. ಅದರ ಭಾಷ್ಯದಲ್ಲಿ ಈ ಯಜ್ಞಾತಿ ಸಾಧನೆಯತ್ತು ಮನಃ ಚಂದ್ರ ಪ್ರಕೀರ್ತಿತಃ ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸಿನ ಪ್ರವೃತ್ತಿ, ಮನಸ್ಸಿನ ಚಟುವಟಿಕೆ ಯಜ್ಞಾದಿಗಳನ್ನು ಮಾಡುವಂತಹ ಒಂದು ಆಸಕ್ತಿಯನ್ನು ಬೆಳೆಸ್ಕೋಬೇಕಾದ್ರೆ ಆ ಮನೋವೃತ್ತಿಗೆ ಚಂದ್ರನೇ ಅಭಿಮಾನಿ. ಆದ್ರಿಂದ ಆ ಚಂದ್ರ ಇಲ್ಲೂ ಕೂಡ ನಾವು ಯಜ್ಞದ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ಆ ಯಜ್ಞದಲ್ಲಿ ಚಂದ್ರ ವಹಿಸುವಂತಹ ಪಾತ್ರವನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಅಧ್ಯಾತ್ಮ ಅಗ್ನಿ ವಾಗಾಖ್ಯ, ಮುಂದೆ ಅಗ್ನಿ ಅಂತ ಬಂದಿದೆ. ಆ ಅಗ್ನಿ ನಮ್ಮ ಶರೀರದಲ್ಲಿ ವಾಕ್ಯಗೆ ಅಭಿಮಾನಿಯಾಗಿದ್ದಾನೆ. ನಮ್ಮ ಈ ವಾಕ್ಯೆಂಬ ಇಂದ್ರಿಯದಿಂದ, ಕರ್ಮೇಂದ್ರಿಯದಲ್ಲಿ ಒಂದಾದಂತಹ ವಾಕ್ಯೆಂಬ ಇಂದ್ರಿಯದಿಂದ ನಾವೇನು ಮಾತನಾಡ್ತೇವೆ ಅದಕ್ಕೆಲ್ಲ ಅಗ್ನಿಯು ಕೂಡ ಪ್ರೇರಕನಾಗಿದ್ದಾನೆ. ಚಕ್ಷುಸ್ಸಿಗೆ ಅಭಿಮಾನಿ ಸೂರ್ಯನಾಗಿದ್ದಾನೆ. ಚಕ್ಷು ಸೂರ್ಯ ಪ್ರಕೀರ್ತಿತಃ. ಮುಂದೆ ಇಲ್ಲಿ ದಿಶಃ ಅಂತ ಬಂತಲ್ಲ, ಆ ದಿಶಃ ಅಂತ ಅನ್ನೋದನ್ನು ಕೂಡ ಕೇವಲ ಜಡವಾದ 10 ದಿಕ್ಕುಗಳು ಅಂತ ಅರ್ಥ ಮಾಡ್ಕೊಂಡು ಬಿಡಬಾರದು. ಇವು ಎಲ್ಲವೂ ಕೂಡ ಆ ದಿಕ್ಕುಗಳ ಅಭಿಮಾನಿಗಳಾದಂತಹ ದೇವತೆಗಳು ಅಂತನೂ ತಿಳ್ಕೊಳ್ಬೇಕು. ಪೂರ್ವ ದಿಕ್ಕಿನ ಅಭಿಮಾನಿಯಾದಂತಹ ಇಂದ್ರ, ಅಗ್ನಿ, ಯಮ, ನಾನು ಕ್ರಮವಾಗಿ ಹೇಳ್ತಾ ಇದ್ದೇನೆ, ನಿವೃತ್ತಿ, ವರುಣ, ವಾಯು, ಚಂದ್ರ ಮತ್ತು ಈಶಾನ, ಇಷ್ಟು ದೇವತೆಗಳನ್ನ ಸಂಧ್ಯೋಪಾಸನೆಯಲ್ಲಿ ನಾವೆಲ್ಲ ಅದನ್ನು ಹೇಳ್ತೇವೆ. ಆದ್ರಿಂದ ದಿಶಃ ಅಂದ್ರೆ ಆ ಎಲ್ಲಾ ದಿಕ್ಕಿನ ಅಭಿಮಾನಿಗಳಾದಂತಹ ದೇವತೆಗಳು, ಅವರೇ ಅಗ್ನಿಗಳು. ಇಲ್ಲಿ ಮೊದಲು ಈ ನಮ್ಮ ಪ್ರತ್ಯಕ್ಷ ಕಣ್ಣಿಗೆ ಕಾಣುವಂತಹ ಅಗ್ನಿ ಅಂತೂ ಒಂದಿದ್ದೇ ಇದೆ. ಆ ಅಗ್ನಿ ಅಲ್ಲದೆ ಈ ಎಲ್ಲ 10 ಇಷ್ಟು ದೇವತೆಗಳು ಕೂಡ ಅಗ್ನಿಗಳು. ಇದಲ್ಲದೆ ಆ ಗೀತಾ 4ನೇ ಅಧ್ಯಾಯದಲ್ಲಿ ಏನು ವರ್ಣನೆ ನಾವು ನೋಡ್ತೇವಲ್ಲ, ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಅಂತ. ಇದು ಬ್ರಹ್ಮ ಎಂಬುದೇ ಒಂದು ದೊಡ್ಡ ಅಗ್ನಿ ಇವರಲ್ಲಿ ಎಲ್ಲಾ ಕಡೆಯೂ ಕೂಡ. ಇಲ್ಲಿ ವಿಷ್ಣು ಅಂತ ಬಂದಿದೆ, ಆ ವಿಷ್ಣು ಒಂದು ಪ್ರತ್ಯೇಕವಾದ ಅಗ್ನಿ. ಅದಲ್ಲದೆ ಹೋದ್ರೆ ಈ ಎಲ್ಲಾ ದೇವತೆಗಳಲ್ಲೂ ಕೂಡ ಅಗ್ನಿ ಶಬ್ದ ವಾಚ್ಯನಾಗಿ ಆ ಪರಮಾತ್ಮ ಇದ್ದಾನೆ. ಅಗ್ನಿ ಶಬ್ದ ವಾಚ್ಯನಾಗಿದ್ದಾನೆ. ಆಯಾ ದೇವತೆಗಳ ಶಬ್ದದಿಂದಲೂ ಕೂಡ ಅವನು ವಾಚ್ಯನಾಗಿ ಆಯಾ ದೇವತೆಗಳ ಒಳಗಿದ್ದಾನ. ಆದ್ರಿಂದ ಇದು ಅಧ್ಯಾತ್ಮದ ಯಜ್ಞ ಇದು ಅಂತ ಆ ಗೀತಾ ವರ್ಣನೆ ಮಾಡ್ತದೆ. ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವ ಉಪಜಿಹ್ವತಿ ಅಂತ. ಈ ಪರಮಾತ್ಮ ಅನ್ನುವುದೇ ಒಂದು ಅಗ್ನಿ. ಆ ಅಗ್ನಿಯಲ್ಲಿ ಈ ನಿತ್ಯದ ಹೋಮವನ್ನ ಜ್ಞಾನಿಗಳು ನಡೆಸ್ತಾರೆ ಅಂತ ವರ್ಣನೆ ಇದೆ. ಆ ದಿಕ್ಕುಗಳ ಅಭಿಮಾನಿಗಳಂತಹ ದೇವತೆಗಳನ್ನ ಐತರೇಯ ಉಪನಿಷತ್ತು ಹೀಗೆ ವರ್ಣನೆ ಮಾಡ್ತದೆ. ದಿಶಃ ಶ್ರೋತ್ರಂ ಅಂತ ಹೀಗೆ ಉಪನಿಷತ್ತು ಏನ್ ಹೇಳಿದೆ ಅದನ್ನ ಮಿತ್ರೋ ಯಮಶ್ಚ ವರುಣಃ ಕುಬೇರಶ್ಚ ದಿಗೀಶ್ವರಾಹ ಶ್ರೋತ್ರಾಭಿಮಾನಿನ ಸರ್ವೇ. ಈ ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ನಮ್ಮ ಶ್ರೋತ್ರೇಂದ್ರಿಯದ ಅಭಿಮಾನಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲ ದಿಕ್ಕುಗಳಿಗೂ ಕೂಡ ಅಭಿಮಾನಿಗಳಾಗಿದ್ದಾರೆ ಅಂತ ಅವ್ರದನ್ನು ನಾವು ಉಪಾಸನೆಗೆ ತಂದುಕೋಬೇಕು. ಅವರು ಆ ಶ್ರೋತ್ರಗಳ ಮೂಲಕ ನಾವೇನು ಶಬ್ದಗಳನ್ನು ಕೇಳ್ತೀವಿ ಅಂತ ಇಲ್ಲಿ ಬಂತಲ್ಲ ಹಿಂದಿನ 3ನೇ ಶ್ಲೋಕದಲ್ಲಿ, ಆ ಶಬ್ದಗಳನ್ನು ಕೇಳುವುದು ಅಂದ್ರೆ ಹೇಗೆ, ಯಾವ ತರದ ಶಬ್ದಗಳನ್ನು ಕೇಳುವುದು? ವೈದಿಕವಾದಂತಹ ಶ್ರವಣೋಚಿತಂ, ವೈದಿಕ ಶಬ್ದಗಳನ್ನು ನಾವು ಕೇಳಲಿಕ್ಕೆ ಬೇಕಾದಂತಹ ಶ್ರೋತ್ರನೇ ಚಂದ್ರ. ವೇದದ ಶಬ್ದಗಳು ನಮಗೆ ಕಿವಿಗೆ ಕೇಳುವಾಗ ಅಲ್ಲಿ ಅನುಗ್ರಾಹಕನಾಗಿ ಸಹಾಯಕನಾಗಿ ನೆರವು ಕೊಟ್ಟವನು ಚಂದ್ರ. ಮತ್ತೆ ಪೌರುಷೇಯ ಗ್ರಂಥಗಳು, ಸ್ಮಾರ್ಥ ತಾಂತ್ರಿಕ ಗ್ರಂಥಗಳು ಅಂದ್ರೆ ಪೌರುಷೇಯ ಗ್ರಂಥಗಳು, ಅವುಗಳ ಶ್ರವಣಕ್ಕೆ ಬೇಕಾದಂತಹ ಮನೋಲಹರಿ, ಅದಕ್ಕೆ ಅನುಗ್ರಾಹಕನೇ ಯಮ. ಮತ್ತೆ
6 ಅಂಗಗಳು, ಶಿಕ್ಷಾ ಮೊದಲಾದ 6 ಅಂಗಗಳೇನಿವೆ ಅವುಗಳ ಶ್ರವಣಕ್ಕೆ ಬೇಕಾದಂತಹ ಮನೋಲಹರಿಗೆ ಪ್ರೇರಕನೇ ವರುಣ. ಷಡಂಗಾನ ವಿಷಯ ಶ್ರವಣೋಚಿತಂ ಶ್ರೋತ್ರಂತು ವರುಣ. ಕಾಮ್ಯಶಾಸ್ತ್ರಾರ್ಥಂ ಮಿತ್ರ ಏವಚ. ಮುಂದೆ ಮಿತ್ರ ಅನ್ನುವಂತಹ ಒಬ್ಬ ದೇವತೆ ಬಗ್ಗೆ ಕೂಡ ಇಲ್ಲೂ ಬಂದಿದೆ. ಈಗ ದಿಕ್ಕುಗಳು ಅಂತ ಪ್ರತ್ಯೇಕವಾಗಿಯೂ ಬಂತು, ಮಿತ್ರ ಅಂತ ದೇವತೆ ಬಗ್ಗೆ ಪ್ರತ್ಯೇಕವಾಗಿಯೂ ಬಂದಿದೆ. ಮಿತ್ರನು ಒಬ್ಬ ದಿಗ್ದೇವತೆನೆ. ಅವನು ಕಾಮ್ಯಶಾಸ್ತ್ರ ಅಂದ್ರೆ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ ಇತ್ಯಾದಿ ನಾವು ಬೇರೆ ಬೇರೆ ಏನು ಶ್ರವಣ ಮಾಡ್ತೀವಿ ಅವುಗಳೆಲ್ಲದರ ಶ್ರವಣಕ್ಕೆ ಬೇಕಾದ ಮನೋಲಹರಿಗೆ ಪ್ರೇರಕ ಅಂತ ಅದರ ತಾತ್ಪರ್ಯ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿರ್ಬೋದು. ಕಾಮ್ಯಶಾಸ್ತ್ರದ ಶ್ರವಣ ಮಾಡಿಸುವವನು ಮಿತ್ರ. ಮತ್ತೆ ಶೋಸ್ತ್ರಂ ನೀತಿಶಾಸ್ತ್ರಾರ್ಥಂ. ನೀತಿಶಾಸ್ತ್ರ ಅಂದ್ರೆ ರಾಜ್ಯಶಾಸ್ತ್ರ ಮತ್ತು ನೀತಿಶಾಸ್ತ್ರ, ಇವೇ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ದಂಡನೀತಿ ಇವುಗಳೆಲ್ಲದರ ಅಧ್ಯಯನಕ್ಕೆ ಬೇಕಾದ ಮನೋಲಹರಿಗೆ ಪ್ರೇರಕ ಕುಬೇರ ಅಂತ ತಿಳ್ಕೊಳ್ಬೇಕು. ಆದ್ರಿಂದ ಮಿತ್ರನನ್ನ ಕೇವಲ ಕಾಮ್ಯಶಾಸ್ತ್ರ ಅರ್ಥಾತ್ ಈ ಕಾಮಶಾಸ್ತ್ರ, ನಾವು ಯಾವುದನ್ನ ಸೆಕ್ಸಾಲಜಿ ಅಂತ ಕರಿತೀವಿ, ಅಂಥ ಕಾಮಶಾಸ್ತ್ರದ ಅಧ್ಯಯನಕ್ಕೆ ಬೇಕಾದ ಮನೋಲಹರಿಯನ್ನು ಒದಗಿಸುವವನು. ಅದಲ್ಲದೆ ಕಾಮ್ಯ, ನಮ್ಮ ಇಷ್ಟಕ್ಕೆ ತಕ್ಕಂತೆ ನಾವು ಏನೇನು ಬೇರೆ ಬೇರೆ ಸಾಹಿತ್ಯಗಳನ್ನ ಏನಾದರೂ ಓದಿದ್ರೆ ಅವುಗಳೆಲ್ಲದರ ಅಧ್ಯಯನಕ್ಕೆ ಬೇಕಾದ ಮನೋಲಹರಿಯನ್ನು ಒದಗಿಸುವವನು ಮಿತ್ರ ಅಂತ ನಾವು ತಿಳ್ಕೊಳ್ಬೇಕು. ಮುಂದೆ ಪೃಥ್ವಿ ಅಂತಿದೆ. ಪೃಥ್ವಿಯ ಸ್ಥಾನನೂ ಕೂಡ ಬಹಳ ಮಹತ್ವದ್ದೇ. ಸೂರ್ಯ ಚಂದ್ರ ಇದನ್ನೆಲ್ಲ ನೋಡಿದ್ದೀವಿ. ನಾವು ಏನು ಮಾಡುವುದಿದ್ರೂ ಅದೆಲ್ಲವನ್ನು ಕೂಡ ಪೃಥ್ವಿಯಲ್ಲೇ ಮಾಡಬೇಕು. ನಾವು ಇರುವುದು ಪೃಥ್ವಿಯಲ್ಲಿ, ನಮಗೆ ಬೇಕಾದಂತಹ ಆಹಾರವನ್ನು ಒದಗಿಸುವಂಥದ್ದು ಪೃಥ್ವಿ. ಹೀಗೆ ಪ್ರತಿಯೊಂದು ಕೂಡ ಆ ಪೃಥ್ವಿಯಿಂದಲೇ ಆಗಬೇಕು. ಮತ್ತೆ ಆ ಪೃಥ್ವಿಯಲ್ಲಿ ಬೆಳೆದಂತಹ ಆಹಾರವನ್ನ ಬೇಯಿಸಲಿಕ್ಕೆ ಅಗ್ನಿ ಬೇಕು. ಆ ಅಗ್ನಿಯ ಅಂತರ್ಗತನಾಗಿ ಮುಂದೆ ವಿಷ್ಣು ಇದ್ದಾನೆ, ಮತ್ತೆ ಇಂದ್ರನಿದ್ದಾನೆ. ಇಂದ್ರನ ಬಗ್ಗೆನೂ ಕೂಡ ನಾವು ಅನೇಕ ಬಾರಿ ನೋಡಿದ್ದೇವೆ. ಮನಸ್ಥೂಲಂತು ವಾಸವ, ನಮ್ಮ ಸ್ಥೂಲ ಮನಸ್ಸಿನ ಪ್ರೇರಕನೇ ಈ ಇಂದ್ರ. ಮತ್ತೆ ಕ್ರಾಂತೆ ವಿಷ್ಣು ಬಲೇ ಶಕ್ರ ಅಂತ ಹೇಳಿರುವಂತೆ ನಮ್ಮ ಕೈಗಳಲ್ಲಿ ಅಥವಾ ಒಟ್ಟಾರೆ ನಮ್ಮ ಬಲ, ವಿಶೇಷತಃ ಕೈಯಲ್ಲಿಯ ಬಲ, ಕೈಗೆ ಅವನ ಅಭಿಮಾನಿ. ನಾವು ದಕ್ಷ ಪ್ರಜಾಪತಿಯನ್ನ ಕೈಗೆ ಅಭಿಮಾನಿ ಅಂತ ಹೇಳ್ತೇವೆ. ಅದಲ್ಲದೆ ಇಂದ್ರ ಅವನಿಗಿಂತ ಹೆಚ್ಚಾಗಿ ಅಭಿಮಾನಿ. ಅಂಥ ಇಂದ್ರ ಈ ಯಜ್ಞವನ್ನ ನಮ್ಮಿಂದ ಮಾಡಿಸ್ತಾನೆ. ಎಲ್ಲಾ ಯಜ್ಞಾಭಿಮಾನಿ ದೇವತೆಗಳು ಕೂಡ ಇಂದ್ರನ ಅಧೀನರು ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾಂ ವಶಗಾನ್. ಇಂದ್ರಿಯಮಾನಿಯಾದಂತಹ ಇಂದ್ರನ ವಶ ಆಗಿವೆ ಅವು. ಮತ್ತೆ ಈ ಇಂದ್ರನು ಇಂದ್ರಿಯದ ಅಭಿಮಾನಿಯಾಗಿದ್ದಾನೆ, ಅದಲ್ಲದೆ ಅವನು ಮನೋಭಿಮಾನಿಯೂ ಆಗಿದ್ದಾನೆ. ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್ ಅಂತ ಅಲ್ಲಿ ಕಾಣಿಸೋದು. ಇಂದ್ರ ಮುಂದೆ ಪ್ರಜಾಪತಿ ಆದಂತಹ ಚತುರ್ಮುಖ, ಅವನು ಕೂಡ ಈ ಎಲ್ಲ ಯಜ್ಞ, ನಮ್ಮ ಜ್ಞಾನ ಕಾರ್ಯ ಇತ್ಯಾದಿಗಳೆಲ್ಲವೂ ನಡೀಲಿಕ್ಕೆ ಬೇಕಾದಂತಹ ಸಹಾಯವನ್ನು ಮಾಡ್ತಾನೆ. ಅದನ್ನ ಐತರೇಯ ಉಪನಿಷತ್ತಿನ ಭಾಷ್ಯವೇ ಮುಂದೊಂದು ಕಡೆ ಸ್ಪಷ್ಟಪಡಿಸಿದೆ. ವಿಷ್ಣುರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ ಅಂತ ಆ ಉಪನಿಷತ್ತಿನ ಭಾಷ್ಯದ ಭಾಗ. ಭಗವಂತನ ಕುರಿತಾದಂತಹ ಜ್ಞಾನ, ಶ್ರವಣ ಇತ್ಯಾದಿಗಳಲ್ಲಿ ನಮಗೆ ಆಸಕ್ತಿ ಕೊಡುವವನೇ ಈ ಚತುರ್ಮುಖ ಬ್ರಹ್ಮ. ಪ್ರಜಾಪತಿ ಎಂಬ ಶಬ್ದಕ್ಕೆ ನಾನು ಚತುರ್ಮುಖ ಅಂತ ಅರ್ಥ ಹೇಳಿದ್ನಲ್ಲ, ಆ ಅರ್ಥ ಅಲ್ಲದೇನೆ ರುದ್ರ ಅಂತನೂ ಅರ್ಥ ಇಟ್ಕೋಬಹುದು. ಯಾಕೆಂದ್ರೆ ಚತುರ್ಮುಖನ ಗ್ರಹಣ ನಮಗೆ ವಾಯು ಎಂಬ ಶಬ್ದದಿಂದಲೂ ಆಗ್ತದೆ. ವಾಯು ಎಂಬ ಶಬ್ದದಿಂದ ಮರೀಚಿ, ಪ್ರವಾಹವಾಯು, ಅಹಂಕಾರಿಕ ಪ್ರಾಣ, ಮುಖ್ಯ ಪ್ರಾಣ, ಅದಲ್ಲದೆ ಹೀಗೆ ವಾಯು ಎಂಬ ಶಬ್ದದಿಂದಲೇ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರ ಇಬ್ಬರ ಗ್ರಹಣವು ಸಾಧ್ಯ ಆಗ್ತದೆ. ಚತುರ್ಮುಖನನ್ನು ಹೇಳುವ ಶಬ್ದ ವಾಯುವನ್ನು ಹೇಳ್ತದೆ, ವಾಯುವನ್ನು ಹೇಳುವ ಶಬ್ದ ಚತುರ್ಮುಖನನ್ನು ಹೇಳ್ತದೆ. ಹಾಗಾಗಿ ಪ್ರಜಾಪತಿ ಅಂತ ಇನ್ನೊಂದು ಅಗ್ನಿಯನ್ನು ನಾವು ತಿಳ್ಕೊಂಡ್ಬಿಟ್ರೆ, ಪ್ರಜಾಪತಿ ಎಂಬ ಶಬ್ದದಿಂದ ಶಿವನನ್ನು ಇಟ್ಕೊಳ್ಳೋದು ಶಾಸ್ತ್ರದ ದೃಷ್ಟಿಯಿಂದಲೂ ಸಮ್ಮತನೆ. ಈ ಪ್ರಜಾಪತಿ ಶಿವ ಶೇಪೋ ಲಿಂಗವಿತ್ಯಭಿಧೀಯತೆ ಅಂತ ಶಿವಪುರಾಣದ ಮಾತೊಂದಿದೆ. ಶಿವನಿಗೆ ಪ್ರಜಾಪತಿ, ಶಿವ, ಶೇಪ, ಲಿಂಗ ಇತ್ಯಾದಿ ಶಬ್ದಗಳು ಶಾಸ್ತ್ರದಲ್ಲಿ ಪ್ರಸಿದ್ಧ ಆಗಿವೆ.
ಮತ್ತೆ ಮಹಾಭಾರತದಲ್ಲೂ ಕೂಡ ಸಮಮಸ್ತನಯೋರ್ಯುದ್ಧಂ ಇತಿ ಪ್ರಾಹ ಪ್ರಜಾಪತಿ ವಾಕ್ಯಂ ಶಿವಸ್ಯ ತತ್ ಶ್ರುತ್ವ ಶಕ್ರೋ ನಿತ್ಯಾಹ ಸಸ್ವರಃ ಅಂತ ಒಂದು ಮಹಾಭಾರತದ ಶ್ಲೋಕದಲ್ಲಿ ಪ್ರಜಾಪತಿ ಎಂಬ ಶಬ್ದದಿಂದ ಶಿವನನ್ನೇ ಹೇಳ್ತಾರೆ. ಹೀಗೆ ಆ ಪ್ರಜಾಪತಿ ಅಂದ್ರೆ ಶಿವ. ಶಿವನನ್ನ ಸ್ವೀಕಾರ ಮಾಡಿದಾಗ ಗರುಡ ಶೇಷ ರುದ್ರರನ್ನು ಗರುಡ ಮತ್ತೆ ಶೇಷರನ್ನು ಕೂಡ ಆ ಶಬ್ದದಿಂದ ನಾವು ತಗೊಳ್ಬಹುದು. ಶಿವನ, ಗರುಡನ ಮತ್ತೆ ಶೇಷನ ಒಂದು ನೆರವು, ಅವರ ಅನುಗ್ರಹ ನಮ್ಮ ಜೀವನದಲ್ಲಿ ಹೇಗಿದೆ ಅದು ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಶೇಷೋ ವ್ಯಾಖ್ಯಾನ ಗೋಚರಂ, ನಮ್ಮಿಂದ ವ್ಯಾಖ್ಯಾನ ಮಾಡಿಸುವವನು ಶೇಷ. ಗರುಡೋ ಧ್ಯಾನ ಗೋಚರಂ, ಧ್ಯಾನ ಮಾಡಿಸುವವನು ಗರುಡ. ರುದ್ರಸ್ತು ಮನನಾಖ್ಯಂಚ, ಇದು ಕೂಡ ಉಪನಿಷತ್ ಭಾಷ್ಯನೇ. ನಮ್ಮಿಂದ ಶ್ರವಣ ಮಾಡಿದ್ದನ್ನ ಮನನ ಮಾಡಿಸುವವನು ರುದ್ರ, ವ್ಯಾಖ್ಯಾನ ಮಾಡಿಸುವವನು ಶೇಷ, ಧ್ಯಾನ ಮಾಡಿಸುವವನು ಗರುಡ ಅಂತ ಹೀಗೆ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಅದಲ್ಲದೆ ವೇದದ ಶ್ರವಣ ಮಾಡಲಿಕ್ಕೆ ಬೇಕಾದಂತಹ ಶ್ರದ್ಧೆಯನ್ನು ನಮ್ಗೆ ಕೊಡುವವನು ಗರುಡ. ಪೌರುಷೇಯ ಗ್ರಂಥಗಳು, ಮಹಾಭಾರತಾದಿ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಶ್ರದ್ಧೆಯನ್ನು ನಮ್ಗೆ ಕೊಡುವವರು ಶೇಷರುದ್ರರು. ಶಕ್ರೋ ಯಜ್ಞಾದಿ ತಾಂತ್ರಿಕೆ ಶೇಷರುದ್ರೌಚ ಅಂತ ಹೀಗೆ ಮಾತಿದೆ. ಮತ್ತೆ ಇಲ್ಲಿ ವಾಯುವಿನ ಬಗ್ಗೆ ಬಂದಿದೆಯಲ್ಲ, ವಾಯು ನಮಗೆ ಭಗವಂತನ ವಿಷಯದಲ್ಲಿ ಭಕ್ತಿ ಜ್ಞಾನಾದಿಗಳನ್ನ ಕೊಡ್ತಾನೆ ಅಂತ ಕೂಡ ಹೀಗೆ ವರ್ಣನೆ ಇದೆ. ವಾಯುರ್ಗಂಧವಶ್ಚಾಸ್ಯ ಭಕ್ತಿ ಜ್ಞಾನ ಪ್ರದಸ್ತಥ. ನಾವು ಈಗೇನು ಯಾವ ಯಜ್ಞದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ, ಈ ಯಜ್ಞ ಮಾಡ್ಲಿಕ್ಕೆ ಬೇಕಾದಂತಹ ಭಕ್ತಿ ಜ್ಞಾನ ಇತ್ಯಾದಿಗಳನ್ನು ಕೊಡುವಂಥವನು ಈ ಮುಖ್ಯ ಪ್ರಾಣ ಅಂತ ಅದನ್ನು ತಿಳ್ಕೊಳ್ಬಹುದು. ಐತ್ರೇಯ ಉಪನಿಷತ್ತು ಹೇಳುವಂತೆ ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ, ಎಲ್ಲಾ ದೇವತೆಗಳು ಕೂಡ ಭಗವಂತನ ಮನಸ್ಸಿನಿಂದ ಹುಟ್ಟಿದ್ದಾರೆ. ಆದ್ರಿಂದಲೇ ಆಪೋಹಾಸ್ಮೈ ಶ್ರದ್ಧಾಂ ಸನ್ನವಂತೆ ಪುಣ್ಯಾಯ ಕರ್ಮಣೆ. ಮತ್ತೆ ಈ ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿಗಳು ಹೌದು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಈ ಕಾರಣದಿಂದ ಜಲ ಅಂದ್ರೂ ಕರ್ಮ ಅಂದ್ರೂ ಯಾವತ್ತು ಹೆಚ್ಚು ಕಡಿಮೆ ಸಮಾನವಾಚಕ ಶಬ್ದಗಳು. ತಸ್ಮಿನ್ ನಪೋ ಮಾತರಿಶ್ವಾ ದಧಾತಿ, ಅಪ್ ಅಂತ ಬಂದಲ್ಲೆಲ್ಲ ಅದು ಬರೀ ನೀರಲ್ಲ, ಕರ್ಮ ಅಂತ ಹೇಳ್ತಾರೆ. ಅದರಿಂದ ನಾವೇನಾದ್ರೂ ಕರ್ಮವನ್ನು ಮಾಡುವಾಗ ನೀರನ್ನು ಬಿಟ್ಟೆ ಸಂಕಲ್ಪ ಮಾಡ್ತೇವೆ. ಕರ್ಮವನ್ನು ಮುಗಿಸುವಾಗಲೂ ಕೂಡ ನೀರನ್ನು ಬಿಟ್ಟು ಅದನ್ನು ಮುಗಿಸ್ತೇವೆ. ಇವೆಲ್ಲಾ ದೇವತೆಗಳು ಕೂಡ ಹೀಗೆ ಜಲಾಭಿಮಾನಿಗಳಾಗಿದ್ದಾರೆ. ಆಪೋಹಾಸ್ಮೆ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ. ನಾವು ಮಾಡುವಂಥ ಭಗವಂತನ ಆರಾಧನೆ ಏನಿದೆ ಆ ಪುಣ್ಯ ಕರ್ಮದಲ್ಲಿ ನಮಗೆ ಶ್ರದ್ಧಾ ಕೊಡುವಂಥವ್ರು ಇವರೆಲ್ಲರೂ ಕೂಡ ಆಗಿದ್ದಾರೆ. ಅವರನ್ನು ಅಗ್ನಿಗಳನ್ನು ತಿಳ್ಕೊಳ್ಳುವಾಗ ಈ ಎಲ್ಲಾ ದೇವತೆಗಳು ನಮ್ಗೆ ಬೇಕಾದಂತಹ ಶ್ರದ್ಧಾವನ್ನು ಕೊಡ್ತಾರೆ ಅಂತ ನಾವು ಎಚ್ಚರ ಇಟ್ಕೋಬೇಕು. ಒಬ್ಬ ಮನುಷ್ಯ ಸೃಷ್ಟಿಗೆ ಬಂದ ಮೇಲೆ ಮುಕ್ತಿಗೆ ಹೋಗುವ ತನಕವೂ ಮತ್ತೆ ಈ ಒಂದು ಜನ್ಮದಲ್ಲಿ ಆತ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಅಥವಾ ತಾಯಿಯ ಗರ್ಭಕ್ಕೆ ಬಂದ ಮೇಲೆ ಸಾಯುವವರೆಗೆ ಅದು ಏನೇನನ್ನು ಮಾಡ್ತಾನೆ ಅವೆಲ್ಲವೂ ಕೂಡ ಈ 10 ಅಗ್ನಿಗಳಲ್ಲಿ ಈ ಶ್ರೋತ್ರ ಮೊದಲಾದ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳೆಂಬ ಹೋತ್ರಗಳು 10 ವಿಷಯಗಳನ್ನ ಹೋಮಿಸ್ತಾರೆ ಅಂತ ಏನು ಬಂತು, ಎಲ್ಲವೂ ಕೂಡ ಇದರಲ್ಲಿ ಬಂದು ಹೋಗಿದೆ. ಅದರಿಂದ ತುಂಬಾ ಅದ್ಭುತವಾದಂತಹ ಒಂದು ಯಜ್ಞ ಇದು. ಒಟ್ಟಾರೆ ಜೀವನ ಒಂದು ಸಾಧನದ ಆಯುರ್ಮಾನ ಅಥವಾ ಈಗಿನ ಒಂದು 60-70 ವರ್ಷಗಳ ಆಯುರ್ಮಾನ ಅಲ್ಲಿ ನಡೆಯುವುದೆಲ್ಲವೂ ಈ ಒಂದು ಬೃಹತ್ ಯಜ್ಞದಲ್ಲಿ ನಡೆದು ಹೋಗಿದೆ. ಮಹಾಯಜ್ಞ ಇದು. ವರ್ಷಗಳ ಗಟ್ಟಲೆ ನಡೆಯುವಂತಹ, ಕೆಲವು ಒಂದೊಂದು ದಿವಸ ನಡೆಯುವಂತಹ ಯಜ್ಞಗಳು ಅಂತೆಲ್ಲ ಇರ್ತಿರ್ತವೆ. ಸಾಧ್ಯಸ್ಕ ಇತ್ಯಾದಿ ಯಜ್ಞಗಳು. ಯಾವುದೋ 1000 ವರ್ಷಗಳು ನಡೆಯುವಂತಹ ಯಜ್ಞವೂ ಕೂಡ ಕೆಲವು ಬಾರಿ ಕೇಳಿ ಬರ್ತಿರ್ತದೆ. ಅಶ್ವಮೇಧಾದಿ ಯಜ್ಞಗಳನ್ನು ಒಂದೊಂದು ವರ್ಷ ನಡೆಸ್ತಿರ್ತಾರೆ. ಇದು ಆಯುರ್ಮಾನಗಳ ಗಟ್ಟಲೆ ನಡೆಯುವಂತಹ ಒಂದು ಬೃಹತ್ ಯಜ್ಞ ಇದು. ಪಂಡಿತರಾದವರು, ಪಾಮರರಾದವರು, ಸ್ತ್ರೀಯರು, ಪುರುಷರು, ಎಲ್ಲಾ ಪ್ರಾಣಿಗಳು ಎಲ್ಲವೂ ಕೂಡ ಈ ಯಜ್ಞದಲ್ಲಿ ಪಾಲ್ಗೊಂಡಿವೆ. ಇದರಲ್ಲಿ ಪುರೋಹಿತರಾದವರು ಬೇರೆ ಮತ್ತೆ ಯಜಮಾನರಾದವರು ಬೇರೆ ಅಂತಿಲ್ಲ. ಯಜಮಾನರು ಪುರೋಹಿತರೇ, ಪುರೋಹಿತರು ಯಜಮಾನರೇ. ಹೀಗೆ ಜ್ಞಾನಿಗಳು ಅಜ್ಞಾನಿಗಳು ಎಲ್ಲರೂ ಕೂಡ ಸರಳವಾದಂತಹ ಇಂಥ ಒಂದು ತತ್ವವನ್ನು ತಿಳ್ಕೊಂಡ್ಬಿಟ್ರೆ ಮುಂದಿನ ಶ್ಲೋಕ ಅದನ್ನು ಹೇಳ್ತದೆ. ಪವಿತ್ರಂ ಜ್ಞಾನ ಉತ್ತಮಂ ಅಂತ. ಶ್ರೇಷ್ಠವಾದ ಜ್ಞಾನವನ್ನು ನಮ್ಗಿದು ಕೊಡ್ತದೆ
ಅಂಥ ಒಂದು ಜ್ಞಾನವನ್ನು ಕೊಡುವಂಥ ಒಂದು ಬೃಹದ್ ಯಜ್ಞದ ಕುರಿತಾಗಿ ಇವತ್ತು ಕೇಳಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.